ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಇದೀಗ ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡಾ ಸುದ್ದಿಗಳನ್ನು ಫಟಾಫಟ್ ಆಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ. ಫೆಬ್ರವರಿ 16ರಂದು ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಲಿದೆ. ಫೆಬ್ರವರಿ 16 ಅಂದರೆ ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಲಿದ್ದಾರೆ. 15ನೇ ಬಾರಿಗೆ ಸಿಎಂ ಬಜೆಟ್ ಮಂಡಿಸ್ತಾ ಇದ್ದು ಹೊಸ ದಾಖಲೆ ನಿರ್ಮಿಸಲಿದ್ದಾರೆ. ಇನ್ನು ಬಜೆಟ್ ಮಂಡನೆಗೂ ಮುನ್ನ ಬೆಳಿಗ್ಗೆ 9:30ಕ್ಕೆ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಂಪುಟ ಸಭೆ ನಡೆಸಲಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕೈಪಡೆ ಭರ್ಜರಿ ತಾಲೀಮು ನಡೆಸ್ತಾ ಇದೆ. ಈ ಮಧ್ಯೆ ಇಂದು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಿಎಲ್ಪಿ ಸಭೆ ಕರೆದಿದ್ದಾರೆ. ಸಂಜೆ 7 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ರಾಜ್ಯಸಭಾ ಮತ್ತು ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಹಾಗೂ ಅಧಿವೇಶನದಲ್ಲಿ ಬಿಜೆಪಿ ಕಟ್ಟಿಹಾಕುವ ಕುರಿತು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಕೇಂದ್ರದ ವಿರುದ್ಧ ಅನುದಾನ ಸಮರ ಸಾರಿರೋ ಸಿಎಂ ಸಿದ್ದರಾಮಯ್ಯ ಇಂದು ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನದಡಿ ಟ್ವಿಟರ್ ಲೈವ್ ಕೈಗೊಳ್ಳಲಿದ್ದಾರೆ. ಸಂಜೆ 6:45ರ ಸುಮಾರಿಗೆ ಕರ್ನಾಟಕ ಬಲ ಎಂಬ ಟ್ವಿಟರ್ ಪೇಜ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಲೈವ್ ಬರಲಿದ್ದಾರೆ. ತೆರಿಗೆ ತಾರತಮ್ಯದ ಅಂಕಿಅಂಶಗಳೊಂದಿಗೆ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಲಿದ್ದಾರೆ. ಜೊತೆಗೆ ಸಾರ್ವಜನಿಕರು ಕೇಳುವ ಪ್ರಶ್ನೆಗಳಿಗೆ ಸಿಎಂ ಲೈವ್ನಲ್ಲೇ ಉತ್ತರಿಸಲಿದ್ದಾರೆ. ಪ್ರಧಾನಿ ಮೋದಿ ಹಿಂದುಳಿದ ವರ್ಗದವರಲ್ಲ ಅನ್ನೋ ರಾಹುಲ್ ಗಾಂಧಿ ಹೇಳಿಕೆಗೆ ಮಾಜಿ ಸಚಿವ ರಾಜೀವ್ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಮೋದಿ ಹಿಂದುಳಿದ ವರ್ಗಕ್ಕೆ ಸೇರಿಲ್ಲ ಅಂತ ಯಾವ ಆಧಾರದಲ್ಲಿ ಹೇಳ್ತಾರೆ? ಮೋದಿ ಜನ್ಮತಃ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಅಂತ ಹೇಳಿದರು. ಅಲ್ಲದೆ ರಾಹುಲ್ ಗಾಂಧಿ ಬಿಜೆಪಿ ಪಕ್ಷದ ಸ್ಟಾರ್ ಪ್ರಚಾರಕ. ಅವರು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತ ಗೇಲಿ ಮಾಡಿದರು. ರಾಜ್ಯಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಆದ್ಯತೆ ನೀಡೋದಕ್ಕೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಪತ್ರ ಬರೆದಿದ್ದಾರೆ. ರಾಜ್ಯಸಭೆಯಲ್ಲಿ 3 ಸ್ಥಾನಗಳು ಕಾಂಗ್ರೆಸ್ಗೆ ದೊರೆಯಲಿದೆ. 3 ಸ್ಥಾನಗಳಲ್ಲಿ 1 ಸ್ಥಾನ ವೀರಶೈವ ಲಿಂಗಾಯತ ಸಮುದಾಯದವರಿಗೆ ನೀಡಬೇಕು. ಲೋಕಸಭೆ ಚುನಾವಣೆಯಲ್ಲಿ ಸಮುದಾಯದ ಜನಸಂಖ್ಯೆ ಅನುಗುಣವಾಗಿ ವೀರಶೈವ ಲಿಂಗಾಯತರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಖರ್ಗೆಗೆ ಶಾಮನೂರು ಶಿವಶಂಕರಪ್ಪ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ ಕೆಂಪಣ್ಣ ವಿರುದ್ಧ ಶಾಸಕ ಶಾಮನೂರು ಶಿವಶಂಕರಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಶಾಮನೂರು, ಕೆಂಪಣ್ಣ ಆರೋಪಗಳೆಲ್ಲ ಸುಳ್ಳು. ನಮ್ಮ ಸರ್ಕಾರದಲ್ಲಿ ಯಾವುದೇ ಕಮಿಷನ್ ಪಡೀತಾ ಇಲ್ಲ ಅಂದರು. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ ಶಾಮನೂರು, ಶಿವಶಂಕರಪ್ಪ ಮೋದಿ ಸರ್ಕಾರ ಅನುದಾನ ನೀಡ್ತಾ ಇಲ್ಲ, ಅನುದಾನ ನೀಡದೆ ಅಭಿವೃದ್ಧಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಆಕ್ರೋಶ ಹೊರಹಾಕಿದರು. ಬಳ್ಳಾರಿಯಲ್ಲಿ ರಾಜ್ಯಸಭೆ ಸ್ಥಾನಕ್ಕಾಗಿ ಅಲ್ಪಸಂಖ್ಯಾತ ನಾಯಕರ ಮಧ್ಯೆ ಭಾರೀ ತಿಕ್ಕಾಟ ನಡೆದಿದೆ. ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಸ್ಪರ್ಧೆಗೆ ಬಳ್ಳಾರಿ ನಾಯಕರಿಂದಲೇ ವಿರೋಧ ವ್ಯಕ್ತವಾಗಿದ್ದು, ಸದ್ಯ ನಾಸಿರ್ ಹುಸೇನ್ ಅವಧಿ ಮುಗಿದಿದೆ. ಆದರೆ ನಾಸಿರ್ ಮತ್ತೊಮ್ಮೆ ಆಕಾಂಕ್ಷಿಯಾಗಿದ್ದು, ಇದಕ್ಕೆ ಸ್ಥಳೀಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ರಫೀಕ್ ಕೂಡ ರಾಜ್ಯಸಭೆ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ದು, ರಫೀಕ್ ಸಚಿವ ಸಂತೋಷ್ ಲಾಡ್ ಪರಮಾಪ್ತರಾಗಿದ್ದಾರೆ. ಹೀಗಾಗಿ ಇಬ್ಬರು ಅಲ್ಪಸಂಖ್ಯಾತ ನಾಯಕರ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಪರ ಮತಯಾಚನೆಗೆ ಶಾಸಕ ಎಸ್ಟಿ ಸೋಮಶೇಖರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ಕಳೆದ ಬಾರಿ ತಮ್ಮ ವಿರುದ್ಧ ಪ್ರಚಾರ ನಡೆಸಿದ್ರು. ಹಾಗಾಗಿ ನನ್ನ ಸೋಲಿಗೆ ಯತ್ನಿಸಿದವರನ್ನ ಸೋಲಿಸೋದಕ್ಕೆ ಪುಟ್ಟಣ್ಣ ಪರ ಮತಯಾಚಿಸಿದ್ದಾಗಿ ಹೇಳಿದ್ರು. ತಮ್ಮ ವಿರುದ್ಧ ರಂಗನಾಥ್ ಮಾಡಿದ ಪ್ರಚಾರದ ವಿಡಿಯೋ ರಿಲೀಸ್ ಮಾಡಿ ವಾಗ್ದಾಳಿ ನಡೆಸಿದ್ರು. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧವೇ ಎಪಿ ರಂಗನಾಥ್ ಅಪಪ್ರಚಾರ ಮಾಡಿದ್ರು. 24 ಗಂಟೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದವರ ಬಗ್ಗೆ ನಾವು ಕ್ಯಾಂಪೇನ್ ಮಾಡಬೇಕಾ ಅಂತ ಕಿಡಿಕಾರಿದ್ರು. ಅಲ್ಲದೆ ನಮಗೆ ಸ್ವಾಭಿಮಾನ ಇಲ್ವಾ, ಪಾರ್ಟಿ ಕಟ್ಕೊಂಡು ಏನಾಗ್ಬೇಕ್ರಿ ಅಂತ ಕೆಂಡಕಾರಿದ್ರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಪರ ಎಸ್ಟಿ ಸೋಮಶೇಖರ್ ಪ್ರಚಾರ ಮಾಡಿದ್ದಕ್ಕೆ ಶಾಸಕ ಸಿಕೆ ರಾಮಮೂರ್ತಿ ಪ್ರತಿಕ್ರಿಯಿಸಿದ್ರು. ಈ ವಿಚಾರ ಈಗಾಗಲೇ ನಮ್ಮ ವರಿಷ್ಠರ ಗಮನಕ್ಕೆ ತಂದಿದ್ದೀವಿ. ಮೊನ್ನೆ ತಾನೇ ಕೇಸರಿ ಶಾಲ್ ಹಾಕೊಂಡು ನಮ್ಮ ಜೊತೆ ಇದ್ರು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದಾರೆ. ನಮ್ಮ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೋ ನೋಡಬೇಕು ಅಂದ್ರು. ಕಾಂಗ್ರೆಸ್ ಅಭ್ಯರ್ಥಿ ಪರ ಶಾಸಕ ಎಸ್ಡಿಎಸ್ ಮತಯಾಚನೆ ಕುರಿತು ಮಾಜಿ ಸಚಿವ ರಾಜೀವ್ ಗೌಡ ಪ್ರತಿಕ್ರಿಯೆ ನೀಡಿದರು.
ಯಾದಗಿರಿಯಲ್ಲಿ ಮಾತನಾಡಿದ ಅವರು ಪುಟ್ಟಣ್ಣ ಪರ ಸೋಮಶೇಖರ್ ಪ್ರಚಾರ ಮಾಡಿರುವುದಕ್ಕೆ ಸಾಧ್ಯವಿಲ್ಲ. ಮತಯಾಚನೆ ವೇಳೆ ಆಕಸ್ಮಿಕವಾಗಿ ಪುಟ್ಟಣ್ಣ ಅವರು ಸೋಮಶೇಖರ್ ಬಳಿ ಹೋಗಿರಬಹುದು ಅಂದ್ರು. ಅಲ್ಲದೆ ಸೋಮಶೇಖರ್ ಅವರು ನನಗೆ ಬಹಳ ಆತ್ಮೀಯರು. ಎಸ್ಟಿ ಸೋಮಶೇಖರ್ ಅವರಿಂದ ಬಿಜೆಪಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಯಿತು. ಅವರು ಪಕ್ಷ ಬಿಟ್ಟು ಹೋಗಲ್ಲ ಅಂತ ಹೇಳಿದರು. ಮೈತ್ರಿ ಅಭ್ಯರ್ಥಿ ವಿರುದ್ಧ ಪ್ರಚಾರ ನಡೆಸಿದ ಎಸ್ಡಿಎಸ್ ವಿರುದ್ಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ನಿಖಿಲ್, ಎಸ್ಟಿ ಸೋಮಶೇಖರ್ ಅವರನ್ನ ಗಂಭೀರವಾಗಿ ಪರಿಗಣಿಸಬಾರದು. ಆರ್ ಅಶೋಕ್, ವಿಜಯೇಂದ್ರ, ಅಶ್ವಥ್ ನಾರಾಯಣ್ ಅವರು ಪ್ರಚಾರ ನಡೆಸ್ತಾ ಇದ್ದಾರೆ. ಯಾರೋ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಮಾತಾಡೋದು ಸೂಕ್ತ ಅಲ್ಲ ಅಂದ್ರು. ಇದೇ ವೇಳೆ ಸೀಟು ಹಂಚಿಕೆ ಬಗ್ಗೆ ಮಾತನಾಡಿದ ನಿಖಿಲ್, ಮಂಡ್ಯ ಸೇರಿದಂತೆ ಶೀಘ್ರದಲ್ಲೇ 28 ಕ್ಷೇತ್ರಗಳಿಗೂ ಅಭ್ಯರ್ಥಿ ಘೋಷಿಸುತ್ತೇವೆ. ಪ್ರಧಾನಿ ಮೋದಿ, ನಡ್ಡಾ, ದೇವೇಗೌಡರು ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತಾರೆ ಅಂತ ಹೇಳಿದರು. ಮಂಡ್ಯ ಲೋಕಸಭಾ ಅಖಾಡದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡದ ಹಿನ್ನೆಲೆ ದೇವೇಗೌಡರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಮಂಡ್ಯ ಜಿಲ್ಲೆ ಜೆಡಿಎಸ್ ನಾಯಕರು ನಿಖಿಲ್ ಅಥವಾ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಆದರೆ ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಂಡ್ಯದಿಂದ ಲೋಕಸಭೆಗೆ ನಿಖಿಲ್ ಸ್ಪರ್ಧೆ ಮಾಡೋದಿಲ್ಲ ಅಂದರು. ಕುಮಾರಸ್ವಾಮಿ ಸಭೆಗೆ ಭಾಗಿಯಾಗಿಲ್ಲ, ರೇವಣ್ಣ ಸಹ ಎಂದು ಲೋಕಸಭೆಗೆ ಹೋಗ್ತೀನಿ ಅಂತ ಹೇಳಿಲ್ಲ ಅಂತ ಎಚ್.ಡಿ. ದೇವೇಗೌಡರು ಸ್ಪಷ್ಟನೆ ಕೊಟ್ಟರು. ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸ್ತೀವಿ. ನಂತರ ನಮ್ಮ ಅಭಿಪ್ರಾಯವನ್ನ ಎನ್ಡಿಎ ಜೊತೆಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ದೇವೇಗೌಡರು ಹೇಳಿದರು. ಲಿಮ್ಕಾ ಬುಕ್ ಅವಾರ್ಡ್ಗೆ ಭಾಜನರಾಗಿರುವ ಸಭಾಪತಿ ಬಸವರಾಜ ಹೊರಟ್ಟಿಗೆ ಪರಿಷತ್ನಲ್ಲಿ ಶುಭಾಶಯಗಳ ಮಹಾಪುರವೇ ಹರಿದು ಬಂತು. ಸತತ 8 ಬಾರಿ ಒಂದೇ ಕ್ಷೇತ್ರದಿಂದ ಎಂಎಲ್ಸಿಯಾಗಿ ಹೊರಟ್ಟಿ ಆಯ್ಕೆಯಾಗಿದ್ದಾರೆ. ಇತಿಹಾಸ ನೆನಪಿಟ್ಟುಕೊಳ್ಳೋ ಗೌರವ ಅವರಿಗೆ ಅರಸಿ ಬಂದಿದೆ ಅಂತ ಪಿಕೆ ಹರಿಪ್ರಸಾದ್ ಹೇಳಿದರು. ಎಷ್ಟೇ ಬಾರಿ ಆಹ್ವಾನಿಸಿದ್ರೂ ಹೊರಟ್ಟಿ ಕಾಂಗ್ರೆಸ್ಸಿಗೆ ಬರಲಿಲ್ಲ. ಸಿಎಂ ಆಸೆ ತೋರಿಸಿದ್ರೂ ಅವರು ಬರಲಿಲ್ಲ. ಕೆಲವರು ಎಲೆಕ್ಷನ್ ಬಂದಾಗೆಲ್ಲ ವಲಸೆ ಹಕ್ಕಿಯಾಗ್ತಾರೆ ಅಂದರು. ಅಲ್ಲದೆ ಶೈಕ್ಷಣಿಕ ವಲಯದಲ್ಲಿ 8 ಬಾರಿ ಗೆಲ್ಲುವುದು ತಮಾಷೆ ಮಾತಲ್ಲ. ಹೊರಟ್ಟಿ ಹೊಸ ಸದಸ್ಯರಿಗೆ ನಿಜವಾದ ಮಾರ್ಗದರ್ಶಕರು ಅಂತ ಗುಣಗಾನ ಮಾಡಿದರು. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನಡುವಿನ ಅನುದಾನ ಸಮರ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೆ ಕಿಡಿಕಾರಿದ್ದಾರೆ. 2004ರಿಂದ 2014ರ ಯುಪಿಎ ಅವಧಿಯಲ್ಲಿ 81,000 ಕೋಟಿ ರಾಜ್ಯಕ್ಕೆ ಬಂದಿದೆ. ಆದರೆ ಕಳೆದ 10 ವರ್ಷಗಳ ಮೋದಿ ಸರ್ಕಾರದಲ್ಲಿ 2.85 ಲಕ್ಷ ಕೋಟಿ ಅನುದಾನ ನೀಡಿದೆ ಅಂತ ವಾಗ್ದಾಳಿ ನಡೆಸಿದರು. 250 ಪಟ್ಟು ಅಧಿಕ ಅನುದಾನ ರಾಜ್ಯಕ್ಕೆ ಬಂದಿದೆ. ಮೋದಿಗೆ ಅಭಿನಂದನೆ ಸಲ್ಲಿಸೋದು ಬಿಟ್ಟು ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಅಂತ ಬೆಂಕಿಯುಗುಳಿದರು. ಅಲ್ಲದೆ ಸಿದ್ದರಾಮಯ್ಯ ಅವರ ನಿಜವಾದ ಹೆಸರು ಸುಳ್ಳು ರಾಮಯ್ಯ. ಡಿಕೆಶಿ ಸಿದ್ದರಾಮಯ್ಯ ನಡುವಿನ ಗಲಾಟೆ ಮುಚ್ಚಿಕೊಳ್ಳುವುದಕ್ಕೆ ಡ್ರಾಮಾ ಮಾಡುತ್ತಿದ್ದಾರೆ ಎಂದರು. ತಡವಾಗಿ ವಿಧಾನಸಭೆ ಕಲಾಪ ಆರಂಭಿಸುವಂತೆ ಕೆಲ ಶಾಸಕರು ಸ್ಪೀಕರ್ಗೆ ಮನವಿ ಮಾಡಿದರು. ಬೆಳಗ್ಗೆ 9 ಗಂಟೆಗೆ ಕಲಾಪ ಆರಂಭಿಸಿದ್ರೆ ಬರೋದು ಕಷ್ಟ ಅಂತ ಶಾಸಕರಾದ ವಿನಯ್ ಕುಲಕರ್ಣಿ, ಅರವಿಂದ್ ಬೆಲ್ಲದ್ ಸ್ಪೀಕರ್ಗೆ ಹೇಳಿದರು. 9 ಗಂಟೆ ಬದಲಾಗಿ 11:30ರ ಬಳಿಕ ಸದನ ಆರಂಭಿಸಬೇಕು ಅಂತ ಬೇಡಿಕೆ ಇಟ್ಟರು. ಊರಿಂದ ಸಹಾಯ ಅರಸಿ ಜನರು ಬರ್ತಾರೆ, ಅವರನ್ನೆಲ್ಲ ಮಾತಾಡಿಸಿ ಕಳಿಸುವಷ್ಟರಲ್ಲಿ ಲೇಟ್ ಆಗುತ್ತೆ. ತಡವಾಗಿ ಸದನ ಆರಂಭಿಸಿದ್ರೆ ಒಳ್ಳೆಯದು ಅಂದರು. ಶಾಸಕರ ಮನವಿಗೆ ಒಪ್ಪದ ಸ್ಪೀಕರ್ ಸದನ ನಡೆಯೋದೇ 8 ದಿನಗಳ ಕಾಲ, ಈ ಸಮಯದಲ್ಲಿ ನೇರವಾಗಿ ಸದನಕ್ಕೆ ಬನ್ನಿ ಅಂತ ಗರಂ ಮಾಡಿದರು. ಇನ್ನು ಬಸವಣ್ಣನವರ ಕಾರ್ಯಕ್ರಮದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೋಗಲಿದ್ದಾರೆ. ರಾಜ್ಯದಲ್ಲಿ ಅನೇಕ ಸರ್ಕಾರ ಬಂದ್ ಹೋಗಿದೆ. ಆದರೆ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯ ಅವರು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಹಾಕುವಂತೆ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಸಿದ್ದರಾಮಯ್ಯ ಮಾದರಿಯಾಗಿದ್ದಾರೆ ಅಂತ ಮುಖ್ಯಮಂತ್ರಿಗಳನ್ನ ಹೊರಟ್ಟಿ ಹಾಡಿ ಹೊಗಳಿದ್ದಾರೆ. ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಸಿದ್ದರಾಮಯ್ಯ ಅವರನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ ಅಂತ ಹೊರಟ್ಟಿ ಹೇಳಿದರು. ತುಮಕೂರು ಲೋಕಸಭೆ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ. ತುಮಕೂರು ಬಿಜೆಪಿ ಟಿಕೆಟ್ಗಾಗಿ ಮಾಧುಸ್ವಾಮಿ ಹಾಗೂ ಸೋಮಣ್ಣ ಮಧ್ಯೆ ಭಾರೀ ಪೈಪೋಟಿ ನಡೀತಾ ಇದ್ದು, ಮಾಧುಸ್ವಾಮಿ ಸ್ಪರ್ಧೆಗೆ ಸಂಸದ ಜಿಎಸ್ ಬಸವರಾಜ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೋಮಣ್ಣ ಪರ ಸಂಸದ ಜಿಎಸ್ ಬಸವರಾಜ್ ಬ್ಯಾಟ್ ಬೀಸಿದ್ದು, ಮಾಧುಸ್ವಾಮಿ ಜೊತೆಗಿನ ಮುನಿಸನ್ನ ಬೆಚ್ಚಿಟ್ಟಿದ್ದಾರೆ. ಮಾಧುಸ್ವಾಮಿ ಅವರು ಸಚಿವರಾಗಿ 2 ದಿನ ಆಗಿತ್ತು. 3ನೇ ದಿನಕ್ಕೆ ನಾನು ಅವರ ಆಫೀಸಿಗೆ ಹೋಗಿದ್ದೆ. 15ರಿಂದ 20 ನಿಮಿಷ ಮಾಧುಸ್ವಾಮಿ ಆಫೀಸಲ್ಲಿ ಕಾದು ಕೂತೆ. ಆದರೆ ನನ್ನನ್ನು ನೋಡಿದ್ರೂ ಮಾಧುಸ್ವಾಮಿ ಮಾತಾಡಿಸಲಿಲ್ಲ ಅಂತ ಬಸವರಾಜ್ ಬೇಸರ ವ್ಯಕ್ತಪಡಿಸಿದರು.
ನಾನು ಅವರಿಗೆ ಬೆಂಬಲ ನೀಡಲ್ಲ ಅಂದರು. ಶಾಸಕ ಭರತ್ ರೆಡ್ಡಿ ಕಚೇರಿ ಮೇಲೆ ಕಳೆದ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಇಡಿ ದಾಳಿ ನಡೆದಿತ್ತು. ದಾಳಿಯ ವೇಳೆ ಹಲವು ಮಹತ್ವದ ದಾಖಲೆಗಳ ಜೊತೆಗೆ 31 ಲಕ್ಷ ರೂಪಾಯಿ ನಗದು ಹಣ ವಶಕ್ಕೆ ಪಡೆದಿದ್ದಾರೆ. ಈ ಹಣಕ್ಕೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ವಿಧಾನಸಭಾ ಚುನಾವಣೆ ವೇಳೆ ಕೆಲವು ತಿಂಗಳ ಮೊದಲು ಶಾಸಕ ಭರತ್ ರೆಡ್ಡಿ ಭಾರಿ ಹಣ ಬಳಕೆ ಮಾಡಿದ್ದಾರೆ. 42 ಕೋಟಿ ರೂಪಾಯಿ ಹಣವನ್ನ ಸಂಗ್ರಹಿಸಿ ಕಾನೂನು ಬಾಹಿರವಾಗಿ ಬಳಸಿಕೊಂಡಿದ್ದಾರೆ ಅಂತ ಇಡಿ ಆರೋಪಿಸಿದೆ. ಇನ್ನು ಭರತ್ ರೆಡ್ಡಿಯ ಸಹೋದರ ಶರತ್ ರೆಡ್ಡಿ ವಿದೇಶಿ ಮೂಲದ ಕಂಪನಿಯಲ್ಲಿ ರಹಸ್ಯ ಹೂಡಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿಯೂ ಲಭ್ಯವಾಗಿದೆ ಎನ್ನಲಾಗುತ್ತದೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆಗೆ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸ್ತಾ ಇದ್ದಂತೆ ಆಶಾ ಕಾರ್ಯಕರ್ತೆಯರು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಹಂತ ಹಂತವಾಗಿ ಆಶಾ ಕಾರ್ಯಕರ್ತರಿಗೆ ಶಕ್ತಿ ತುಂಬೋ ಕೆಲಸ ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆ ಲಾಭದ ಬಗ್ಗೆ ಸಚಿವರು ಮಾತನಾಡ್ತಾ ಇದ್ದಂತೆ ಫಸ್ಟ್ ನಮ್ಮ ಬೇಡಿಕೆ ಕೇಳಿ ಅಂತ ಗದ್ದಲವೆಬ್ಬಿಸಿದ್ರು. ಈ ವರ್ಷ ನಾವು ಎಲ್ರಿಗೂ ಅನುಕೂಲ ಆಗೋ ರೀತಿ ಯೋಜನೆ ಮಾಡಿದ್ದೀವಿ ಅಂತ ಸಚಿವರ ಆಶ್ವಾಸನೆಗೆ ಒಪ್ಪದ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮುಂದುವರಿಸೋ ನಿರ್ಧಾರ ಮಾಡಿದರು. 8 ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಹಾಗೂ 4 ನವಜಾತ ಶಿಶು ಆಂಬ್ಯುಲೆನ್ಸ್ಗಳಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು. ಮಾಗಡಿ ರಸ್ತೆಯಲ್ಲಿರುವ ಆರೋಗ್ಯ ಸೌಧದಲ್ಲಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ನವಜಾತ ಶಿಶುಗಳನ್ನ ಮತ್ತು ಬಾಣಂತಿಯರನ್ನ ಐಸಿಯುನಿಂದ ಬೇರೆ ಕಡೆ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಅನುಕೂಲವಾಗೋ ರೀತಿಯಲ್ಲಿ ನವಜಾತ ಶಿಶು ತುರ್ತು ಸೇವೆಯ ಆಂಬ್ಯುಲೆನ್ಸ್ ರೂಪುಗೊಂಡಿದೆ. ಈ ಆಂಬ್ಯುಲೆನ್ಸ್ಗಳು ವೆಂಟಿಲೇಟರ್ಗಳು, ಇನ್ಕ್ಯುಬೇಟರ್, ಮಾನಿಟರ್ ವ್ಯವಸ್ಥೆ ಸೇರಿದಂತೆ ಸುಧಾರಿತ ಸಾಧನಗಳನ್ನು ಹೊಂದಿದೆ. ತರಬೇತಿ ಪಡೆದ ದಾದಿಯರು ಈ ಆಂಬ್ಯುಲೆನ್ಸ್ ಸೇವೆಗೆ ಲಭ್ಯವಿರುವುದರಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಇದರಿಂದ ಸಾಧ್ಯವಾಗಲಿದೆ ಅಂತ ಹೇಳಿದರು. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಯ ಪೂರ್ವಾನುಮತಿಯನ್ನ ಹಿಂಪಡೆದ ನಂತರ ಸರ್ಕಾರ ತನಿಖೆಯ ಜವಾಬ್ದಾರಿಯನ್ನ ಲೋಕಾಯುಕ್ತಕ್ಕೆ ನೀಡಿತ್ತು. ಈಗ ಲೋಕಾಯುಕ್ತ ಪೊಲೀಸರು ಫೆಬ್ರವರಿ 8ರಂದು ಡಿಕೆಶಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಲೋಕಾಯುಕ್ತ ನೀಡಿದ ನಿರ್ಧಾರವನ್ನು ಪ್ರಶ್ನಿಸಿ ಸಿಬಿಐ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದೆ. ಪ್ರಕರಣದ ತನಿಖೆ ನಡೆಸುವಂತೆ ಲೋಕಾಯುಕ್ತಕ್ಕೆ ನೀಡಿದ ಆದೇಶವನ್ನ ಪ್ರಶ್ನಿಸಿದೆ. ಒಂದೇ ಪ್ರಕರಣಕ್ಕೆ ಮತ್ತೊಂದು ಎಫ್ಐಆರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಲೋಕಾಯುಕ್ತಕ್ಕೆ ಕೊಟ್ಟಿರೋ ಆದೇಶ ಸರಿಯಲ್ಲ ಅಂತ ಸಿಬಿಐ ವಾದ ಮಂಡಿಸಿದೆ. ಗುತ್ತಿಗೆದಾರರಿಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. 6 ವಾರಗಳಲ್ಲಿ ವಿಚಾರಣಾ ಆಯೋಗ ತನಿಖೆ ಮುಗಿಸಬೇಕು, ಇಲ್ಲದಿದ್ದರೆ 100% ಬಿಲ್ ಮಂಜೂರಿಗೆ ಆದೇಶ ನೀಡ್ತೀವಿ ಅಂತ ರಾಜ್ಯ ಸರ್ಕಾರ ತನಿಖಾ ಆಯೋಗಕ್ಕೆ ಹೈಕೋರ್ಟ್ ಡೆಡ್ಲೈನ್ ನೀಡಿದೆ. ಕೆಲಸ ಮಾಡಿಲ್ಲ ಅಂದ್ರೆ ಬಿಲ್ ತಡೆ ಹಿಡಿದ್ರೆ ಅರ್ಥ ಇದೆ. ಕಾಮಗಾರಿ ಮುಗಿದ ಮೇಲೂ ಯಾಕೆ ಬಿಲ್ ಕೊಡ್ತಾ ಇಲ್ಲ ಅಂತ ಚಾಟಿ ಬೀಸಿದೆ. ವಿಚಾರಣೆ ಮುಕ್ತಾಯಕ್ಕೆ ಸಮಯಾವಕಾಶ ಕೋರಿದ ಎಜಿಗೆ 6 ವಾರಗಳ ಕಾಲ ಸಮಯ ನೀಡಿದ್ದು, ಇದು ನಿಮಗೆ ಕೊನೆಯ ಕಾಲಾವಕಾಶ. ವಿಚಾರಣಾ ಆಯೋಗಕ್ಕೆ ಮತ್ತೆ ಸಮಯ ನೀಡಲ್ಲ ಅಂತ ಖಡಕ್ ಸೂಚನೆ ನೀಡಿದ. ತುಮಕೂರಿನ ಮುದಿಕೆರೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡಿದರು. ಮುದಿಕೆರೆಯಲ್ಲಿ ನಿರ್ಮಿಸಲಾಗಿರೋ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇಗುಲವನ್ನ ಬಿಎಸ್ವೈ ಉದ್ಘಾಟಿಸಿದರು. ಇದಕ್ಕೂ ಮುನ್ನ ಜಿಲ್ಲೆಗೆ ಆಗಮಿಸಿದ್ದ ಯಡಿಯೂರಪ್ಪಗೆ ಕಾರ್ಯಕರ್ತರು ಭರ್ಜರಿ ವೆಲ್ಕಮ್ ನೀಡಿದರು. ಬಿಎಸ್ವೈಗೆ ತುಮಕೂರು ಸಂಸದ ಜಿಎಸ್ ಬಸವರಾಜ್, ಮಾಜಿ ಶಾಸಕ ಮಸಾಲೆ ಜಯರಾಮ್ ಸಾಥ್ ನೀಡಿದರು. ಪ್ರೀತಿ ಮದುವೆ ಹೆಸರಲ್ಲಿ ಯುವತಿಯೊಬ್ಬಳು 20 ಲಕ್ಷ ಹಣ ಪಡೆದು ವಂಚಿಸಿದ್ದಾಳೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಘಟನೆ ನಡೆದಿದೆ. ಸನ್ನಿಧಿ ಎಂಬ ಯುವತಿ ಕಳೆದ ಫೆಬ್ರವರಿಯಲ್ಲಿ ಸಂಕೇತ್ ಎಂಬ ಯುವಕನ ಜೊತೆ ಮದುವೆ ಆಗಿದ್ಲು. ಆದರೆ ಮದುವೆ ಆಗಿ 2 ತಿಂಗಳಲ್ಲಿ ಯುವಕನಿಗೆ ಕೈ ಕೊಟ್ಟಿದ್ದಾಳೆ. ನೀನು ಕೀಳು ಜಾತಿಯವನು ಅಂತ 20 ಲಕ್ಷ ಹಣ ಪಡೆದು ಮತ್ತೊಬ್ಬ ಯುವಕನ ಜೊತೆ ಓಡಾಡ್ತಾ ಇದ್ದಾಳೆ. ಈ ಹಿಂದೆಯೂ ಕಡೂರು ಮೂಲದ ಯುವಕನ ಜೊತೆ ಸನ್ನಿಧಿ ಮದುವೆ ಆಗಿದ್ಲಂತೆ. ಲವ್ ಮಾಡಿ ಹಣ ಪೀಕೋದು ಸನ್ನಿಧಿ ಚಾಳಿ ಅಂತ ಸಂಕೇತ್ ಅಳಲು ತೋಡ್ಕೊಂಡಿದ್ದಾರೆ. ಸಿಲಿಂಡರ್ ಸ್ಫೋಟಕ್ಕೆ ಮನೆಯೊಂದು ನೆಲಸಮಗೊಂಡ ಘಟನೆ ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ನಡೆದಿದೆ. ಗುಡ್ಡಪ್ಪ ಮನ್ನಂಗಿ ಅನ್ನೋರಿಗೆ ಸೇರಿದ ಮನೆಯಲ್ಲಿ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಿಲಿಂಡರ್ ಸ್ಫೋಟ ಆಗಿದ್ದು ಪ್ರಾಣಹಾನಿ ತಪ್ಪಿದೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ.
ಸೂರು ಕಳ್ಕೊಂಡ ಮಾಲೀಕ ಗುಡ್ಡಪ್ಪ ಕಣ್ಣೀರಿಟ್ಟಿದ್ದಾರೆ. ರಾಜ್ಯದಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛತೆ ಪ್ರಕರಣ ಮುಂದುವರಿತಲೇ ಇದೆ. ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ತೊಳೆಸಿದ್ದ ಶಿಕ್ಷಕಿ ಸಿಕೆ ಸಾವಿತ್ರಮ್ಮ ಅನ್ನೋರನ್ನ ಅಮಾನತು ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಿಇಒರಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ಉತ್ತರ ಕ್ಷೇತ್ರದ ಬಿಇಒ ಶಾಲೆಗೆ ಭೇಟಿ ನೀಡಿದ್ದಾಗ ಮಕ್ಕಳ ಕೈಲಿ ಶೌಚಾಲಯ ಸ್ವಚ್ಛಗೊಳಿಸಿರುವುದು ಪತ್ತೆಯಾಗಿತ್ತು. ವಿಚಾರಣೆ ವೇಳೆ ಸಾವಿತ್ರಮ್ಮ ತಪ್ಪಿಸಗಿರುವುದು ಸಾಬೀತಾಗಿದ್ದು ಅಮಾನತು ಶಿಕ್ಷೆ ನೀಡಲಾಗಿದೆ. ಅಂತಾರಾಜ್ಯ ಎಟಿಎಂ ಕಳ್ಳರನ್ನ ಬೀದರ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶದ 12 ಕಡೆ ಎಟಿಎಂ ಕಳ್ಳತನ ನಡೆಸಿದ್ದ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದಿದೆ. ಹರಿಯಾಣ ಮೂಲದ ಶಾಹಿದ್, ಅಲೀಂ, ಇಲಿಯಾಸ್ ಬಂಧಿತ ಆರೋಪಿಗಳು. ಬಂಧಿತರಿಂದ 9,50,000 ಹಣ ಜಪ್ತಿ ಮಾಡಲಾಗಿದೆ. ಇತ್ತೀಚೆಗೆ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ್ನಲ್ಲಿ ಆರೋಪಿಗಳು ಎಟಿಎಂ ದೋಚಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 5 ದಿನದಲ್ಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದು 22 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದೊಯ್ಯಲಾಗಿದೆ. ಹಳಿಯಾಳ ತಾಲೂಕಿನ ಜ್ಯೋತಿ ಜುವೆಲ್ಲರ್ಸ್ನಲ್ಲಿ ಘಟನೆ ನಡೆದಿದೆ. ಬುರ್ಕಾ ಧರಿಸಿ ಬಂದ 3 ಮಹಿಳೆಯರು ಮಾಲೀಕರ ಗಮನ ಬೇರೆಡೆ ಸೆಳೆದು 416 ಗ್ರಾಂ ಚಿನ್ನ ಕದ್ದಿದ್ದಾರೆ. ಕೌಂಟರ್ನಲ್ಲಿದ್ದ 366 ಗ್ರಾಂ ಚಿನ್ನ ಹಾಗೂ ಗ್ರಾಹಕರ 50 ಗ್ರಾಂ ಚಿನ್ನವನ್ನ ಖತರ್ನಾಕ್ ಮಹಿಳೆಯರು ಎತ್ತೊಯ್ದಿದ್ದಾರೆ. ಸಂಶಯಗೊಂಡ ಮಾಲೀಕ ಚಿನ್ನದ ಬಾಕ್ಸ್ ಪರಿಶೀಲಿಸಿದಾಗ ಕಳವು ಬಗ್ಗೆ ಗೊತ್ತಾಗಿದೆ. ಕಳ್ಳಿಯರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಮಧ್ಯೆಯೇ ಗಲಾಟೆ ತಾರಕಕ್ಕೇರಿದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಹಾಕಲಾಗಿದ್ದ ಬ್ಯಾನರ್ನಲ್ಲಿ ರಮೇಶ್ ಕುಮಾರ್, ಕೊತ್ತೂರು ಮಂಜುನಾಥ್, ನಸೀರ್ ಅಹಮದ್ ಫೋಟೋ ಇಲ್ಲದ ಹಿನ್ನೆಲೆ ಗಲಾಟೆ ನಡೆದಿದ್ದು ಕಾರ್ಯಕರ್ತರು ಮತ್ತು ಮುಖಂಡರ ಮಧ್ಯೆ ಹೊಡೆದಾಟ ನಡೆದಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಬೆಂಬಲಿಗರು ಮತ್ತು ಕೆಎಚ್ ಮುನಿಯಪ್ಪ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದಿದೆ. ಕೆಪಿಸಿಸಿ ಕಾರ್ಯದರ್ಶಿ ರಮೇಶ್ ಮತ್ತು ರಾಜ್ಕುಮಾರ್ ಸಮ್ಮುಖದಲ್ಲಿ ಪರಸ್ಪರ ಬಡದಾಟ ನಡೆದಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿಗರಿಂದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಮೇಲೆ ಏಕಾಏಕಿ ದಾಳಿ ನಡೆದಿದೆ. ರಾಮನಗರದಲ್ಲಿ ನಿಯಂತ್ರಣ ತಪ್ಪಿದ ಪೊಲೀಸ್ ಜೀಪ್ ದೇವಸ್ಥಾನಕ್ಕೆ ಗುದ್ದಿದೆ. ರಾಮನಗರ ತಾಲೂಕಿನ ಬಸವನಪುರ ಗ್ರಾಮದ ಬಳಿ ಘಟನೆ ನಡೆದಿದೆ. ಕೋಲಾರ ಡಿವೈಎಸ್ಪಿ ರಮೇಶ್ ಸಂಚರಿಸ್ತಾ ಇದ್ದ ಪೊಲೀಸ್ ಜೀಪ್ ನಿಯಂತ್ರಣ ತಪ್ಪಿ ರಾಮನ ದೇಗುಲಕ್ಕೆ ಡಿಕ್ಕಿಯಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನ್ಯಾಯವಾದಿ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಬೆಳಗಾವಿ ಪೊಲೀಸರು 2 ವಶಕ್ಕೆ ಪಡೆದಿದ್ದಾರೆ. ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸಂಕೇಶ್ವರ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ನ್ಯಾಯವಾದಿ ಸಾಗರ್ ಮಾನೆ ಮೇಲೆ ಗುಂಪೊಂದು ಹಲ್ಲೆ ನಡೆಸಿತ್ತು. ಹಲ್ಲೆ ಸಂಬಂಧ ಬಶೀರ್ ಜಮಾದಾರ್, ಜೋರೋದೀನ್ ಜಮಾದಾರ್ ಅನ್ನೋರನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಪ್ರಕರಣದಲ್ಲಿ ಹಲವರು ಇದ್ದು ಬಾಕಿ ಆರೋಪಿಗಳ ಪತ್ತೆಗೆ ವಕೀಲರು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ, ಮಹದೇವಪುರ, ರಾಮಮೂರ್ತಿನಗರ ಠಾಣೆ ವ್ಯಾಪ್ತಿಯಲ್ಲಿ ಸಿಸಿಬಿ ದಾಳಿ ನಡೆಸಿ 9 ಜನರನ್ನ ಬಂಧಿಸಿದ್ದಾರೆ. ನಿಷೇಧಿತ ನಿಕೋಟಿನ್ ಉತ್ಪನ್ನ ಸೇರಿದಂತೆ ಇತರೆ ವಸ್ತುಗಳನ್ನು ಅನಧಿಕೃತವಾಗಿ ಶೇಖರಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಈ ಹಿನ್ನೆಲೆ ಸಿಸಿಬಿ ದಾಳಿ ಮಾಡಿ ಸುಮಾರು 1,45,00,000 ಮೌಲ್ಯದ ನಿಷೇಧಿತ ನಿಕೋಟಿನ್ ಉತ್ಪನ್ನವನ್ನ ವಶಕ್ಕೆ ಪಡೆದಿದೆ. ಗ್ಯಾಸ್ ಸಿಲಿಂಡರ್ ಅಕ್ರಮ ರೀಫಿಲ್ಲಿಂಗ್ ಅಡ್ಡೆ ಮೇಲೆಯೂ ಸಿಸಿಬಿ ದಾಳಿ ಮಾಡಿದ್ದು 8 ಲಕ್ಷ ಮೌಲ್ಯದ 110 ಗ್ಯಾಸ್ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗದಲ್ಲಿ ಗಣಿ ಇಲಾಖೆ ಅಧಿಕಾರಿ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಗಣಿ ಇಲಾಖೆ ಜೂನಿಯರ್ ಜಿಯಾಲಜಿಸ್ಟ್ ಮಧುಸೂದನ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಲ್ಲದೆ ಹಲ್ಲೆ ಮಾಡಿದ್ದಾರೆ ಅಂತ ಜಿಲ್ಲಾ ಕ್ರಷರ್ ಮಾಲೀಕರ ಸಂಘದ ಅಧ್ಯಕ್ಷ ಅಬ್ದುಲ್ ಮಜೀದ್ ದೂರು ನೀಡಿದ್ದಾರೆ. ಫೆಬ್ರವರಿ 9ರಂದು ಪ್ರಕರಣ ದಾಖಲಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮಲ್ಲನಕಟ್ಟೆ ಬಳಿಯ ಕ್ರಷರ್ಗೆ ಬಂದ ಗಣಿ ಇಲಾಖೆ ಅಧಿಕಾರಿ ಮಧುಸೂದನ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಪ್ರತಿ ಕ್ರಷರ್ನಿಂದ 5 ಲಕ್ಷ ರೂಪಾಯಿ ಕೊಡಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಅಬ್ದುಲ್ ಮಜೀದ್ ಆರೋಪ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ದೂರು ನೀಡಿದ್ರೆ ಜೀವ ತೆಗೆಯುವುದಾಗಿಯೂ ಮಧುಸೂದನ್ ಬೆದರಿಕೆ ಹಾಕಿದ್ದಾರೆ ಅಂತ ಜಿಲ್ಲಾ ಕ್ರಷರ್ ಮಾಲೀಕ ಆರೋಪಿಸಿದ್ದಾರೆ.
ಅಕ್ರಮವಾಗಿ ರಕ್ತಚಂದನ ಸಂಗ್ರಹಿಸಿದ್ದ 6 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತಿಮ್ಮಸಂದ್ರದಲ್ಲಿ ಘಟನೆ ನಡೆದಿದೆ. ಆರೋಪಿಗಳಾದ ಇರ್ಫಾನ್ ಖಾನ್, ವಸೀಂ ಖಾನ್, ಜಮೀರ್ ಖಾನ್, ಶೇಖ್ ಶಹಾಬುದ್ದೀನ್, ಶೇಖ್ ಇಮ್ರಾನ್, ಮಂಜುನಾಥ್ ಅನ್ನೋರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತರಿಂದ 26 ಲಕ್ಷ ರೂಪಾಯಿ ಮೌಲ್ಯದ 882 ಕೆಜಿ ರಕ್ತಚಂದನದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೆಹಲಿ ಚಲೋಗೆ ಹೊರಟಿದ್ದ ರಾಜ್ಯದ ರೈತರ ಬಂಧನ ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬನ್ನೂರಿನ ಸಂತೆಮಾಳ ಬಳಿ ಜಮಾವಣೆಗೊಂಡ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಮೈಸೂರು ಮಳವಳ್ಳಿ ಹೆದ್ದಾರಿ ತಡೆದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅನ್ನದಾತರ ಪ್ರತಿಭಟನೆಯಿಂದ ಕೆಲಕಾಲ ಮೈಸೂರು ಮಳವಳ್ಳಿ ಮಾರ್ಗ ಮಧ್ಯೆ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಇಸ್ತಮಾ ಕಾರ್ಯಕ್ರಮಕ್ಕೆ ಸಂತ್ರಸ್ತರ ಜಾಗವನ್ನು ದುರ್ಬಳಕೆ ಮಾಡಲಾಗಿದೆ ಅಂತ ಆರೋಪಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಗರದ ಜಿಲ್ಲಾಡಳಿತ ಭವನದ ಎದುರು ಜಮಾಯಿಸಿದ ಹಿಂದೂ ಕಾರ್ಯಕರ್ತರು ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಸಂತ್ರಸ್ತರಿಗಾಗಿ ಮೀಸಲಾಗಿರಿಸಿದ್ದ ಸೆಕ್ಟರ್ ಹಾಳಾಗಿದ್ದು, ಮೇಲಾಗಿ ಅನುಮತಿ ಮೀರಿ ಅಕ್ಕಪಕ್ಕದ ಸೆಕ್ಟರ್ಗಳನ್ನು ಬಳಸಲಾಗಿದೆ. ಹೀಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕು ಅಂತ ಆಗ್ರಹಿಸಿದ್ರು. ಜಿಲ್ಲಾಡಳಿತ ಕಚೇರಿ ಎದುರೇ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಒಲೆ ಹಚ್ಚಿ ಊಟ ಮಾಡಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪೆಗಳಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆ ಅವ್ಯವಸ್ಥೆಯ ಆಗರ ಆಗಿದೆ. ಶಾಲೆಯಲ್ಲಿ 57 ವಿದ್ಯಾರ್ಥಿಗಳಿದ್ದರೂ ಸಹ ಸರಿಯಾದ ವ್ಯವಸ್ಥೆ ಮಾತ್ರ ಇಲ್ಲ. ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು, ಪ್ರತಿನಿತ್ಯ ಭಯದಲ್ಲೇ ತರಗತಿಗಳಿಗೆ ಹಾಜರಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಯ ಮೇಲ್ಛಾವಣಿ ಹಾಗೂ ಕಟ್ಟಡ ಯಾವ ಸಮಯದಲ್ಲಿ ಬೇಕಾದರೂ ಬಿದ್ದು ಹೋಗೋ ಹಂತದಲ್ಲಿರೋ ಕಾರಣ ದೇವಾಲಯದ ಆವರಣದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಕಲಿಸುತ್ತಿದ್ದಾರೆ. ಸರಿಯಾದ ಶೌಚಾಲಯದ ವ್ಯವಸ್ಥೆಯೂ ಇಲ್ಲದೆ ವಿದ್ಯಾರ್ಥಿನಿಯರು ಶಿಕ್ಷಕರು ಬಯಲು ಶೌಚಾಲಯಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.